ಬೀಚಗಾನಹಳ್ಳಿ ಗ್ರಾಮದಲ್ಲಿ ಮಕ್ಕಳಿಗೆ ಸುರವಾಗಿ ನಿಮ್ಮನ್ನ ಕಲಾವಿದರಾಗಿ ಮಾಡಿಸಿ ಒಂದು ನಾಟಕೋತ್ಸವದ ಸಮಾರಂಭವನ್ನು ಈ ಗ್ರಾಮದಲ್ಲಿ ಹಮ್ಮಿಕೊಂಡು ನಿಮ್ಮನ್ನ ಈ ರಾಷ್ಟ್ರದ ಪುಟಾಣಿ ಮಕ್ಕಳಾದ ನೀವು ಶಾಲಾ ಮಕ್ಕಳು ಕಾದಂಬರಿಯಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ಕೆಲವು ನಾಟಕಗಳನ್ನು ರಚಿಸಿ ಹೋಗುವ ದಿನಗಳ ಕಾಲ ಮುಗಿಯಿತು. ಇನ್ನು ಅವು ಎಲ್ಲೇ? ಈಗೀಗ ನನಗೆ ಅರಿವಿಲ್ಲ. ನಾ ಬರುವುದಲ್ಲಿ ಹೋಗುವುದಲ್ಲೇ. ಗಾಳಿ ಬೀಸಿದ ಕಡೆಗೆ ಹಾರುವುದು ಧೂಳು ಈ ಲೋಕದಲ್ಲಿ. ಏನೆಂದು ಹೇಳಲಿ? ಹೂಗಳೊಡನೆ ದುಂಬಿಗಳು ಆಡಿದ ಆ ತಂಗಳಾಟ. ಬದಲಾಗಿದೆ, ಅದೇ ಇದೆ, ಹೃದಯ ಬದಲಾಗಿದೆ, ಮುಖ ಅದೇ ಇದೆ, ಮಾತು ಬದಲಾಗಿದೆ, ಅದೇ ನಡೆ ನುಡಿ ಬದಲಾಗಿದೆ, ಅದೇ ಎದೆ ಬಡಿತ ಬದಲಾಗಿದೆ. ಏಕೆ ಮಾರ್ಕಸ್, ನಿನಗೇನಾಗಿದೆ? ನನ್ನ ಕಂಗಳೊಳಗಿಡಿದು ಮನದಾಳದಲ್ಲಿ ತೇಲುತ್ತಿದ್ದಿ. ನನ್ನ ಕುಡಿ ನೋಟಕ್ಕೊಮ್ಮೆ ಆಗಲೆಂದು ಕಾಯುತ್ತಿದ್ದಿ. ನನ್ನ ಮೇಲಕ್ಕೆ ವಿರಸ ಹುಟ್ಟಿತು. ನನ್ನದೇ ಮೊದಲು ನನ್ನದೇ ಇತ್ತು ನನ್ನದಲ್ಲ ಅದು ಈಗ. ನನ್ನದೇ ಮೊದಲು ನನ್ನದೇ ಇತ್ತು ನನ್ನದಲ್ಲ ಅದು ಈಗ. ಮೊದಲ ನೋಟದಲ್ಲೇ ಕರದಿ ಹೋಯಿತು ಅವನದು ನನ್ನದೇ ಈಗ. ಅವನದು ನನ್ನದೇ ಈಗ. ಅವನದು ತಾಯಿತು ನಿನ್ನ ವಿರಹದ ಬೆಂಕಿಯಲ್ಲಿ ಬೆಂದು ಹೋದವನು ನಾನು. ನಿನ್ನನ್ನು ಪಡೆಯಲು ಏಕೆ ನಿಷೇಧ? ಹೇಗೆ ತಾಳಲಿ ನಾನು? ನಿನ್ನ ವಿರಹದ ಬೇಗೆಯಲ್ಲಿ ನಾನು, ನನ್ನ ವಿರಹದ ಬೇಗೆಯಲ್ಲಿ ನೀನು. ವಿರಹ ದುರಿಯಲ್ಲಿ ಬೆಂದು ಬೆಂದು ಬಸವಳಿದು ಹೋದೆವು ನಾನು ನೀನು. ಪ್ರಿಯ ರಾಹಿ, ಮುಖದ ಮೇಲೆ ಸೆರಗು ಹಾಕಿಕೊಂಡೆಲ್ಲ ಮತ್ತಿನ ಹಾಲುಣಿಸಿ ನಶೆ ಏರಿಸುತ್ತಿರುವಾಗ ನಶೆ ಏರಿದ ನಿಶೆ ಎಲ್ಲವೂ ಆ ಚಂದಿರನ ಸುಂದರತೆಗೆ ಮರುಳಾಗಿ ಅವನಿಗೆ ತನ್ನ ಜೀವವನ್ನೇ ಕೊಡಲು ಸಿದ್ಧವಾಗುವಂತೆ ಕೆಂಗುಲಾಬಿಯನ್ನೂ ನಾಚಿಸುವಂತಹ ಈ ನಿನ್ನ ಸುಂದರ ಕೆನ್ನೆಗಳು ಈ ಸೃಷ್ಟಿ ನನಗೆ ಈ ಸೌಂದರ್ಯವಿಲ್ಲವಲ್ಲ ಎಂದು ಕರಗಿ ನಾಚಿ ನೀರಾಗಿ ಹರಿದು ಬಿಡಬಹುದು. ನಿನ್ನ ಹಣೆಬರಹವನ್ನು ಬರೆಯುವವನು ಅಯ್ಯೋ ನನಗಿವಳು ಇಲ್ಲವಲ್ಲ ಎಂದು ನಿನ್ನನ್ನೇ ನೋಡುತ್ತಾ ಕುಳಿತು ಬಿಡಬಹುದು. ನಿನ್ನನ್ನು ಚಿತ್ರಿಸಿದ ಚಿತ್ರಕಾರನು ನಿನ್ನ ಚಿತ್ರವನ್ನೇ ಮುಚ್ಚಿಟ್ಟು ಬಿಡಬಹುದು. ಬ್ರಹ್ಮನ ಲೇಖನೆಯು ನಿನ್ನನ್ನು ಮೋಹಿಸಿ ತನ್ನನ್ನೇ ತಾನು ಬರೆದುಕೊಂಡು ಬಿಡಬಹುದು. ಈರ್ಷೆ, ಬರಿಯ ಈರ್ಷೆ, ಅದು ಬಲು ಸಣ್ಣ ಶಬ್ದ. ಅದಕ್ಕಿಂತಲೂ ದೊಡ್ಡದಿದ್ದರೆ
ಸದಾ ಕಾಲ ನಿನ್ನನ್ನು ಮುತ್ತಿಕೊಂಡಿರುವ ಈ ನಿನ್ನ ಉಡುಗೆಯ ಮೇಲೆ ನನಗೆ ಈರ್ಷೆ ಇದೆ. ನಿನ್ನ ತುಂಬು ಯೌವನದ ಮೇಲೆ ಸದಾ ಕಾಲ ಜೋತಾಡಿ ಅವುಗಳಿಗೆ ಮುತ್ತ ನೀಡುವ ಈ ನಿನ್ನ ಮುತ್ತಿನ ಹಾರದ ಮೇಲೂ ನನಗೆ ಈರ್ಷೆ ಇದೆ. ಕಾಳ ಸರ್ಪಗಳ ಮೇಳದಂತಿರುವ ಈ ನಿನ್ನ ಕೇಶ ರಾಶಿಯೊಳಗಿಂದ ನಿರ್ಭಯವಾಗಿ ಚಲಿಸುವ ಈ ಗಾಳಿಯ ಮೇಲೂ ನನಗೆ ಈರ್ಷೆ ಇದೆ. ಅಷ್ಟೇ ಅಲ್ಲ, ನಿನ್ನ ಹೆಜ್ಜೆಯೊಂದಿಗೆ ಹೆಜ್ಜೆ ಹಾಕುತ್ತಾ ಸದಾ ನಿನ್ನ ಜೊತೆಯಲ್ಲಿ ಸುಳಿದಾಡುತ್ತಾ ನಿನ್ನನೆಂದೂ ಬಿಟ್ಟಿರದ ಈ ನೆರಳ ಮೇಲಂತೂ ನನಗೆ ಮಹಾ ಈರ್ಷೆ ಇದೆ. ಈ ಅಂದ ಚಂದವೇ ಬಂಧಿಸಿದ ನನ್ನ ಈ ತಾರುಣ್ಯದಲ್ಲಿ ಎನಿತು ನಿರೂಪಣವೆಂದೆನ ಆ ಬಾಲ್ಯದಲ್ಲಿ ಯಾರ ಪ್ರೀತಿಯ ನೋವು ನನ್ನ ಬದುಕು ತುಂಬಿ ಬದುಕಿನುದ್ದಕ್ಕೂ ಬಂದಿಯಾದನ ನನ್ನೀ ಹರೆಯದಲ್ಲಿ ಹುಬ್ಬು ಕಾಮನ ಬಿಲ್ಲು ಕಣ್ಣಿಂಚು ಬಾಣ, ಹುಬ್ಬು ಕಾಮನ ಬಿಲ್ಲು ಕಣ್ಣಿಂಚು ಬಾಣ, ಗಾಯಗೊಂಡಿದೆ ಜೀವ ಉಳಿದಿದೆ. ಹೆಜ್ಜೆ ಹಾಕುತ್ತಾ ಸದಾ ನಿನ್ನ ಜೊತೆಯಲ್ಲಿ ಸುಳಿದಾಡುತ್ತಾ ನಿನ್ನನೆಂದೂ ಬಿಟ್ಟಿರದ ಈ ನೆರಳ ಮೇಲಂತೂ ನನಗೆ ಮಹಾ ಈರ್ಷೆ ಇದೆ. ಈ ಅಂದ ಚಂದವೇ ಬಂಧಿಸಿದ ನನ್ನ ಈ ತಾರುಣ್ಯದಲ್ಲಿ ಎನಿತು ನಿರೂಪಣವೆಂದೆನ ಆ ಬಾಲ್ಯದಲ್ಲಿ ಯಾರ ಪ್ರೀತಿಯ ನೋವು ನನ್ನ ಬದುಕು ತುಂಬಿ ಬದುಕಿನುದ್ದಕ್ಕೂ ಬಂದಿಯಾದನ ನನ್ನೀ ಹರೆಯದಲ್ಲಿ ಹುಬ್ಬು ಕಾಮನ ಬಿಲ್ಲು ಕಣ್ಣಿಂಚು ಬಾಣ, ಹುಬ್ಬು ಕಾಮನ ಬಿಲ್ಲು ಕಣ್ಣಿಂಚು ಬಾಣ, ಗಾಯಗೊಂಡಿದೆ ಜೀವ ಉಳಿದಿದೆ ನನ್ನ ಪ್ರಾಣ. ಅವನವು ತಾಗಿತು ನನ್ನೆದೆ, ಅವನವು ತಾಗಿತು. ಹೋಗಿ ಈಗಿಂದೀಗಲೇ ಇವನ ಮುಖದ ಮೇಲೆ ಉಗಿದು ಇವನ ಗಡ್ಡವನ್ನು ಹಿಡಿದು ಇಲ್ಲಿಗೆ ಎಳೆದು ತನ್ನಿ. ಬಾಗಿ ಶರಣೆನ್ನು ಯಾರಿಗೆ? ನಮ್ಮ ದೊರೆಗೆ ಬಾಗಿ ಶರಣೆನ್ನಬೇಕು. ನಾನು ಈ ನರನಶ್ವರನ ಮುಂದೆ ಬಾಗಿ ಶರಣೆನ್ನುವೆವು. ನಾವು ನಮ್ಮ ಈಶ್ವರನ ಮುಂದೆ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರೂ ಈ ಗುಂಡಿಗೆ ತಾಗುವುದಿಲ್ಲ. ಕಂಡ ಕಂಡ ನರನ ಮುಂದೆ ಈ ಬಂಡಿ ಊರುವುದಿಲ್ಲ, ಈ ಚೆಂಡು ಬಾಗುವುದಿಲ್ಲ. ನಿಲ್ಲಿಸು ಮೂರ್ಖ, ನಿನ್ನ ಧ್ವನಿಯನ್ನು ತಗ್ಗಿಸು, ನಿನ್ನ ನಾಲಿಗೆಯನ್ನು ಕುಗ್ಗಿಸು, ನಿನ್ನ ದೇಹವನ್ನು ಬಗ್ಗಿಸು, ಈ ಪಾದಗಳ ಮೇಲೆ ನಿನ್ನ ತಲೆಯನ್ನು ತಗ್ಗಿಸು. ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಮನುಷ್ಯನ ಮುಂದೆ ಮನುಷ್ಯನಾಗುವುದನ್ನು ನನ್ನ ಧರ್ಮ ಕಲಿಸೇ ಇಲ್ಲ. ಇವನಂತೂ ಮನುಷ್ಯನೂ ಅಲ್ಲ. ಇವನ ಮುಂದೆ ಬಾಗದೆ ಇವನನ್ನಿಂದ ಉಗುಳಿಸಿಕೊಳ್ಳಲು ಯೋಗ್ಯನಲ್ಲ. ಈ ನಿನ್ನ ಹುಟ್ಟು ವಿಚಾರಗಳನ್ನು ನುಚ್ಚು ನೂರು ಮಾಡುವ ಹೆಚ್ಚಿನ ಬಿಚ್ಚು ವೀರವು ನಾವಿರುವಾಗಲೂ ನೀನು ಹಾಗೂ ನಿನ್ನ ಧರ್ಮ ಉಳಿಯಬಹುದೆಂದು ನಂಬಿಕೊಂಡಿದೀಯಾ? ನಂಬಿಕೆಗೆ ಇಂಬು ಉಳಿದಿರುವುದು ನಮಗೀಗ ಆಕಾಶದಲ್ಲಿ ಮಾತ್ರ, ಈ ಭೂಮಿಯೊಳಗಲ್ಲ. ಅಲ್ಲಿ ನೀವಿಲ್ಲ, ನಿಮ್ಮ ರಾಜ್ಯವಿಲ್ಲ, ನಿಮ್ಮ ಕಾನೂನು ಕಟ್ಟಳೆಗಳಿಲ್ಲ, ನಿಮ್ಮ ಧರ್ಮ ದ್ವೇಷವಿಲ್ಲ. ನೀಚಗೆಟ್ಟ ಮಾನವನೇ, ನಮ್ಮ ಆಚಾರ ವಿಚಾರಗಳನ್ನು ಮತಧರ್ಮದ ಹಬ್ಬಗಳ ಬಗ್ಗೆ ಸ್ಪಷ್ಟ ಶಬ್ದಗಳಿಂದ ನಿಂದಿಸುತ್ತಾ ಈ ಜಗತ್ತಿನ ಮುಂದೆ ನಾನು ನಿರಪರಾಧಿ ಎಂದು ರೋಧಿಸುತ್ತಿರುವೆಯಲ್ಲ. ನೀವಿಂಥ ಸ್ವಭಾವದವರೆಂದು ನಮಗೆ ಮೊದಲೇ ತಿಳಿದಿದ್ದರೆ ನಾವೆಂದು ನಿನಗೆ ಸ್ವತಂತ್ರವನ್ನಾಗಲಿ ಬದುಕನ್ನಾಗಲಿ ಕೊಡುತ್ತಲೇ ಇರುತ್ತಿರಲಿಲ್ಲ. ಸ್ವಾತಂತ್ರ್ಯ ಮತ್ತು ಬದುಕು ಅವೆರಡು ಈಗ ಎಲ್ಲಿವೆ? ಅವು ನಿಮ್ಮ ರೋಮ್ ಸಾಮ್ರಾಜ್ಯದಿಂದಲೇ ಗಡೀಪಾರಾಗಿವೆ. ನಮ್ಮ ಮತ ಬಾಂಧವರಿಗಂತೂ ಅದರ ನೆರಳು ಕಾಣದಾಗಿದೆ. ಎಷ್ಟು ನೀಚರು ನೀವು! ನ್ಯಾಯ, ನೀತಿ, ದಯೆ, ಧರ್ಮ ನಿಮ್ಮೊಳಗೆ ಎಲ್ಲಿವೆ? ನಮ್ಮವರ ಬಾಳ ವೃಕ್ಷದ ಟೊಂಗೆಯನ್ನು ಹುಡುಕಿ ಕತ್ತರಿಸಿದ್ದೀರಿ. ಒಂದಲ್ಲ, ಎರಡಲ್ಲ, ನೂರಲ್ಲ, ಸಾವಿರವಲ್ಲ, ಲಕ್ಷವಿದ್ದ ಅಲ್ಲಾಹ್ನ ನಡೆದಾಡುವ ದೇಹ ದೇಗುಲಗಳ ಶಿರ ಕಳಸ
ದ್ವೇಷವನ್ನು ನಿನ್ನ ಹೃದಯದಿಂದ ನೀನು ಕಿತ್ತು ಹಾಕದಿದ್ದರೆ ನಿನ್ನ ಭೂತಕಾಲವು ಹೇಗೆ ನಿನ್ನ ವರ್ತಮಾನವನ್ನು ನೋಡಿ ಕಾಡುತ್ತಿದೆಯೋ ಹಾಗೆ ನಿನ್ನ ಹಾಗೂ ನಿನ್ನ ಮತಬಾಂಧವರ ವರ್ತಮಾನದ ಬಗ್ಗೆ ನಿನ್ನ ಭೂತಕಾಲವು ನಿನ್ನ ವರ್ತಮಾನದಲ್ಲೇ ಆಳುವುದನ್ನು ನೋಡಬೇಕಾಗುತ್ತದೆ. ಎಚ್ಚರ! ಇರಲಿ ಇರಲಿ, ಚಾತುರ್ಯದ ನಾಯಿ ಬಡಾಯಿ, ಹೇಡಿಗಳಿಗೆ ಸೋಲಿಸುವುದು ಮಾತಿನ ಬಡಾಯಿ. ನಾನು ಸಾಯಬೇಕೆಂಬುದು ಭಗವಂತ ನಿಶ್ಚಯಾಗಿದ್ದರೆ ರಕ್ಷಿಸುವವನು. ನಾನು ಬದುಕಬೇಕೆಂಬುದು ಭಗವಂತ ನಿಶ್ಚಯವಾಗಿದ್ದರೆ ಕೊಲ್ಲಬಲ್ಲವರು ಇಲ್ಲ. ಭಗವತ್ ಇಚ್ಛೆ ಇಲ್ಲದೆ ಮುಟ್ಟಬಹುದೇ ಸಾವಿನ ಕೈ. ಹೇ, ಕೊಲ್ಲುವವನಿಗೆ ಎರಡೇ ಕೈ, ಕಾಯುವವನಿಗೆ ಸಾವಿರ ಕೈ. ಈ ಉತ್ತರ ನಿನಗೆ ನನ್ನ ಉತ್ತರ. ಭಜನೆ ಎಳೆದ ಇರಿವನನ್ನು ಈ ತಲೆಗಿರಿಕು ವಿದ್ರೋಹಕ್ಕೆ ಅಹಂಕಾರಕ್ಕೆ ತೋರಿಸಿರಿ. ರೋಮನ್ನರ ಶೌರ್ಯದ ರುಚಿಯನ್ನು ಎಳೆದು ತನ್ನಿ ಎಲ್ಲ ಯಹೂದಿಗಳನ್ನು, ಅವರ ಮನೆ ಮಠ ತೋಟ ಬಾವಿ ಹೊಲ ಗದ್ದೆ ಎಲ್ಲವನ್ನು ಸುಟ್ಟು ಬೂದಿ ಮಾಡಿರಿ. ತೂರಿ ತುಂಬಿರಿ ಗಗನವನ್ನು. ನೀವು ಕಲ್ಲುಗಳು, ನೀವು ನಿರ್ದಯಿಗಳು, ನೀವು ನೆನಪಿರಲಿ ನಿಮಗೆ. ಇನ್ನೊಮ್ಮೆ ಬಾಬುಲ್ ನೈವ ಹಾಗೂ ಕಾರ್ತೇಜರ ಇತರ ಅನುಯಾಯಿಗಳು ಹೇಗೆ ಸರ್ವನಾಶವಾಗುವುದು, ನೀವು ಹಾಗೂ ರೋಮನ್ ರಾಜ್ಯದವರು ಸರ್ವನಾಶವಾಗಿ ಹೋಗುತ್ತೀರಿ. ಏನು ಹೇಳುತ್ತಿರುವಿರಿ? ಮುಖವನ್ನೇನು ನೋಡಿದಿರಿ? ಕಳೆದೆಳೆದು ಸುಟ್ಟು ಭಸ್ಮ ಮಾಡಿರುವವನನ್ನು. ಇಲ್ಲ, ಇವಾಗ ನಮ್ಮ ದೇವತೆಗಳ ಕಟ್ಟ ವೈರಿಯಾಗಿದ್ದಾನೆ. ಇಲ್ಲ, ನಾವು ಯಾರ ವೈರಿಗಳು ಅಲ್ಲ. ನಿನ್ನ ರೋಮನ್ ಧರ್ಮ ಹೋಗದೆ ನನ್ನ ಯಹೂದಿ ಧರ್ಮದಲ್ಲಿ ಮದುವೆ ಸಂಬಂಧ ಸಾಧ್ಯವಿಲ್ಲ. ಅದಕ್ಕಾಗಿ ಮೊದಲು ನಿನ್ನನ್ನು ನನ್ನ ಧರ್ಮದಲ್ಲಿ ಸ್ವೀಕರಿಸುತ್ತೇನೆ. ನನ್ನ ಧರ್ಮ ಶರೀಅತ್ನ ಪ್ರಕಾರ ಇವರೊಂದಿಗೆ ನಿಕ್ಕ ಮದುವೆ ಮಾಡಿಸುತ್ತೇನೆ. ಒಪ್ಪಿಗೆ ನಿನಗೆ? ಇದು ಪ್ರೀತಿಸಿದ ತಪ್ಪಿಗೆ ಧರ್ಮತ್ಯಾಗದ ದಂಡ ತಿರಬೇಕೆ? ನಿನಗೆ ಮಾಡಬೇಕೆಂದಿದ್ದರೆ ನಿನ್ನ ಧರ್ಮವನ್ನೇ ಬೆಲೆ ತರಬೇಕು. ಬೆಲೆ ಕೊಡಬೇಕೆ, ಬಲಿ ಕೊಡಬೇಕೆ, ಏನಾದರೂ ಅಂದುಕೋ. ರಾಹುಲನ್ನು ಬಿಡಬಲ್ಲೆ, ನನ್ನ ಧರ್ಮವನ್ನು ನಾನೆಂದೂ ಬಿಡಲೊಲ್ಲೆ. ತಿರಸ್ಕಾರವೇ? ಅವಶ್ಯವಾಗಿ ಬೇರಾಗಲೆಂದು ಒಪ್ಪಲೆ, ಬೇರೆ ದಾರಿಯಾಗಿಲ್ಲದೆ ಇವಳಿಗಿಂತ ಪ್ರಿಯರು ಈ ಲೋಕದಲ್ಲಿ ಇಲ್ಲ ನನಗೆ. ಇವಳಿಗಿಂತ ಶ್ರೇಷ್ಠ ನಾ ಹುಟ್ಟಿರುವ ಧರ್ಮ ನನಗೆ. ಜೀವತ್ಯಾಗ ಮಾಡಬಹುದು, ಮಾನತ್ಯಾಗ ಸಾಧ್ಯವೇ ಇಲ್ಲ. ದೈವ ಕೊಟ್ಟ ಬೆಳಕು ಈ ಧರ್ಮ. ಧರ್ಮತ್ಯಾಗ ಎಂದಿಗೂ ಸಾಧ್ಯವಿಲ್ಲ. ನಮ್ಮನ್ನು ಮಾತ್ರ ಧರ್ಮಗೋಸ್ಕರನಾಗಿ ಮಾಡಲು ಬಯಸಿದ್ದೆಯಲ್ಲ, ಆದ್ರೆ ಎಲ್ಲಿ ಹೋಗಿದ್ದು ಈಗ ನೀವು ಮಗಳಿದ ಈ ವಿಚಾರಗಳೆಲ್ಲ? ನಿನ್ನ ಧರ್ಮ ಧೂಪ ಇರಬಹುದು, ಪರಧರ್ಮ ಹೊಗೆಯಲ್ಲ. ನನ್ನ ಮನೆಯಲ್ಲಿ ದುರ್ಗಂಧ ಹರಡಿ ಪಾಪದ ಬಲಯ ಬೀಸಿದ್ದಿ. ಇದೇನು ಅಲ್ಲದೆ ನನ್ನ ಮುಕ್ತ ಮಗಳನ್ನು ವಂಚಿಸಲು ಬಯಸಿದ್ದಿ. ಏನಾಗಿದೆ ನಿನಗೆ? ಏನಾಗಿ ಹೋಗಿದೆ? ಪ್ರೀತಿ ತುಂಬಿದ ನಿನ್ನ ಈ ಹೃದಯ ಏಕೆ ಕಲ್ಲಾಗಿ ಹೋಗಿದೆ? ರಾಹಿಲ್, ಕವಿಯಿತು ಕತ್ತಲೆ ಈಗ ನನ್ನ ಸುತ್ತ. ಹೊರಟೆನು ನಾ, ನನ್ನ ಕಾಲ ಎಳೆದತ್ತ. ಹೋಗುವ ಮುನ್ನ ನನ್ನ ಮಾತು ಕೇಳಿಕೊಂಡು ಹೋಗು. ಸರ್ವಕರ್ತನು, ಸರ್ವಸಮರ್ಥನು, ಸರ್ವಜ್ಞನೂ ಆದ ಯಾವ ಏಕೈಕ ಮಹಾದೇವರನ್ನು ಸಾಕ್ಷಿಯಾಗಿಟ್ಟುಕೊಂಡು ನೀನಿವಳನ್ನು ವಂಚಿಸಿರುವೆಯೋ ಆ ಪ್ರಳಯಕಾರಕನು, ಪರಾಕ್ರಮಿಯು, ಪರಿಪೂರ್ಣ ಪ್ರಕಾಶ ಪುಂಜನೂ ಆದ ಆ ರುದ್ರ ಭೀಕರನು ನಿನ್ನ ತಪ್ಪಿಗಾಗಿ ನಿನ್ನನ್ನು ಎಂದಿಗೂ ಶಿಕ್ಷಿಸದೆ ಬಿಡನು. ಆ ಮಾರಣಾಂತಿಕ ಪೆಟ್ಟನ್ನು ಅವನು ನಿನಗೆ ಕೊಟ್ಟೇ ಕೊಡುತ್ತಾನೆ. ಇದು ನಾನು ನಂಬಿದ ದೈವವನ್ನು ನಂಬಿ ನಾನು ಓಡುತ್ತಿರುವ ಪ್ರಮಾಣ. ಹೋಗು, ಹೋಗು. ಅವನಿಗೆ ಒಪ್ಪಿಸುವನು ನಾನು ಈ ನನ್ನ ನಿನ್ನ ನ್ಯಾಯ ನಿರ್ಣಯವನ್ನು. ನಮ್ಮೆದುರಿಗೆ ಕೊಡಲಿ ಅವನು ನ್ಯಾಯ ನಿರ್ಣಯವನ್ನು.
ಅವನೇನು? ಇರಬಹುದು. ಇಂದಿನ ಈ ವಿವಾಹ ಸಂದರ್ಭದಲ್ಲಿ ನಾವಿರುವಾಗ ಯಹೂದಿಯೊಬ್ಬರು ಆಹಾರವನ್ನು ತರುವುದು ಶುದ್ಧ ಅಪಶಕುನವೇ ಸಾಯಿ. ಅಲ್ಲಿದೆ ಈ ಮಾತು. ಅಷ್ಟರ ಮೇಲೂ ಅವನು ರಾತ್ರಿಯಲ್ಲಿ ಊರಿಡುವ ನಾಯಿಯಿಂದ ಯಾವ ರಾತ್ರಿಗೆ ತಾನೇ ನಷ್ಟವಿದೆ. ಆದರೂ ಜನ ಕಲ್ಲೆಸೆದು ಓಡಿಸಿ ಬಿಡುತ್ತಾರೆ. ಮನೆಯ ಮಾಳಿಗೆಯ ಮೇಲೆ ಬಂದು ವಿಚಿತ್ರವಾಗಿ ಕೂಗುವ ಕೂಗೆಯಿಂದ ಯಾವ ಮನೆಗೆ ತಾನೇ ಏನು ನಷ್ಟವಿದೆ. ಆದರೂ ಜನ ಕಲ್ಲು ಈಟಿ ಕವಡೆಗಳಿಂದ ಓಡಿಸಿ ಬಿಡುತ್ತಾರೆ.